ಎಸ್ ಎಲ್ಲೊಂದು ಫುಲ್ ಕ್ಲೀನ್ ಮಾಡಿ ತರಿಸಿದೆ. ಒಂದು ಬಾಗಿಲಾಗ್ತೇನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಈಗ ಗಂಟೆ 11 ಆಯಿತು. ನಾನು ಎಂಥ ಕೆಳಗೆ ಕ್ಲೀನ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಹೊರಟದ್ದು ಈಗ. ಹಾಗೆ ಅದೇ ಸೆಕೆ ಇದು ಮೋಡ್ ಉಂಟು, ಇನ್ನು ನಾಳೆ ಇಲ್ಲಿಗಾರು ಹೋಗ್ಲಿಕ್ಕೆ ಇರ್ಬೋದು. ಹಾಗೆ ಅದಕ್ಕೋಸ್ಕರ ಇವತ್ತೇ ಫುಲ್ ಒಮ್ಮೆ ಫಿನಿಶ್ ಮಾಡಿ ಬಿಡು ಅಂತ. ಇವತ್ತು ಆ್ಯಕ್ಚುಲಿ ಚಿಕನ್ ಮಾಡು ಅಂತೇಳಿದೆ, ಬಟ್ ಬೇಡ, ಇವತ್ತು ಕ್ಲೀನ್ ಮಾಡುವ, ನಾಳೆ ನೋಡು. ಹಾಗೆ ಈಗ ಹೋಗುವ ಕೆಳಗೆ. ಪೈ 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 ನಾನು ಇದು ಕಾರಲ್ಲಿ ಇರ್ತೇನೆ ಆಯಿತಾ, ಇದು ಕಾರಲ್ಲಿ ಇರ್ತೇನೆ ಅಂತ. ಆ ಕಾರಿದ ಅವಸ್ಥೆವೇ ಹೀಗೆ. ಇಷ್ಟು ಮೊನ್ನೆಷ್ಟು ನಾನು ಚಂದೊಂದು ASMR ವೀಡಿಯೋ ಮಾಡಿದ್ದಿದ್ರೆ ಅದು ಆವಾಗ ಕ್ಲೀನ್ ಮಾಡಿದೆ, ಬಂತು ವಾಪಸ್ ಇದು ಬಂತು. ಇದನ್ನೆಲ್ಲ ಈಗ ನೋಡಿ, ಈಗಂಟು ವೈಡ್ ಆ್ಯಂಗಲಲ್ಲಿ ತೋರಿಸ್ತೇನೆ. ತುಂಬ ಫುಲ್ ಕ್ಲೀನ್ ಆದ ನಂತರ ಹೇಗೆ ಆಗ್ತದೆ ಅಂತ ತೋರಿಸ್ತೇನೆ. ಆಯ್ತು, ಫುಲ್ ಕ್ಲೀನ್ ಆಯಿತು. ಬಾ, ಸಾಕಾಗಾಯ್ತು ಮಾರೆ ಫುಲ್ ಕ್ಲೀನಿಂಗ್ ಮಾಡಿ. ಹಾಗೆ ಹೀಗೆ ಕಾಣ್ತೈತೆ ಆಗ ನೋಡಿ ಹೇಗೆ ಅಂತ. ಇದೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗುದಿಲ್ಲ ಅಲ್ಲ, ಯಾಕೆಂದರೆ ಆಲ್ರೆಡಿ ಹಾಕಿ ಉಂಟು. ಹಾಗೆ ಈಗ ಇನ್ನು ಹೋಗುವ ಮೇಲೆ ರೂಮ್ ಆಚೆ ಒಮ್ಮೆ ಫುಲ್ ಫ್ರೆಶ್ ಅಪ್ ಆಗಬೇಕು, ಇಲ್ಲದ್ರೆ ಆಗಲಿಲ್ಲ. ಸೆಕೆ ಆಗ್ತುಂಟು ಅಷ್ಟು. ಹೋದೆ ಹಾಂ ಅದಿದಲ್ಲ, ನೀವು ರೂಮಿಗೆ ಹೋದ ನಂತರ ಸಿಗ್ತೇನೆ. ಆಮೇಲೆ ಆಗಿದೆ ಬಾ, ತುಂಬ ಸಾಕಾಯ್ತು ಮಾರೆ. ಈಗ ಮೊಟ್ಟೆ ಬೇಯಿಸ್ಲಿಕ್ಕೆ ಇಡಬೇಕು. ಪದಾರ್ಥ ಆಗಬೇಕು ಹಾಗೆಲ್ಲ ಮಾಡುವ ಬಿಟ್ಟಿದ್ದೇನೆ. ಹಾಗೆ ನಾನು ಇದು ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟ ಅಂತ ಸಿಗ್ತೇನೆ. ಇದ್ರದ್ದಾಯಿತು, ಇದನ್ನು ಸ್ವಲ್ಪ ಕುದಿದು ಅದಂತ ಮತ್ತೆ ಆಫ್ ಮಾಡೋದು. ಹಾಗೆಯೇ ನನಗೆ ಈಗ ಒಂದು ಸ್ವಲ್ಪ ಕೆಲಸ ಉಂಟು. ಇಲ್ಲದ ಮೇಲೆ ಅಂತ ಎಲ್ಲ ರೂಮಲ್ಲಿ ಎಲ್ಲ ಎಡಿಟಿಂಗ್ ಎಲ್ಲ ಆಗಿ ಉಂಟು. ಸ್ವಲ್ಪ ತಮ್ಮನೇ ಒಂದು ಡಿಸೈಡ್ ಮಾಡಲಿಕ್ಕೆ ಉಂಟು. ಅದಾದ ನಂತರ ಆಯಿತು. ಈಗ ಸ್ವಲ್ಪ ನಾನು ಇದು ಅದೆಲ್ಲ ಮಾಡಿ ಆದ ನಂತರ ಸಿಗ್ತೇನೆ. ನಾನು ಇದು ಕಾರಿದು ಮ್ಯಾಟ್ಲು ಸ್ವಲ್ಪ ಬಂದದ್ದು. ಈಗ ಕಾಫಿಲಿ ಒಂದಲ್ಲಿ ಉಂಟು, ಬಟ್ ಅದಕ್ಕಿಂತ ಮುಂಚೆ ಒಂದು ಮೊಟ್ಟೆ ಪದಾರ್ಥ ರಪ್ಪೊಂದು ಮಾಡಿ ಇಡುವ ಅಂತ ಹೇಳಿದ್ದೇನೆ. ನೋಡುವ ಹೇಗಾಯ್ತು ಅಂತ. ಈಗ ಇದು ಉಂಟು ಹಾಗೆ ರಪ್ಪೆಲ್ಲ ಆಗ್ತದೆ. ಹಾಗೆ ತುಂಬ ಸುಲಭ ಸಾಕ್ತದೆ ಮಾಡಲಿಕ್ಕೆ. ಇದಾದ ನಂತರ ನೋಡಬೇಕು. ಆದರೆ ಈಗ ಒಂದಿಷ್ಟು ಎರಡು ಆಗಬೇಕಷ್ಟೇ. ಆಮೇಲೆ ಮಾತಾಡ್ತಿದ್ದಾರೆ. ಹಾಗೆ ನಾನು ಕಾರದೊಂದು ಒಮ್ಮೆ ರಪ್ಪೊಂದು ಕಾರ್ ತೊಳೆದು ಬರುವ ಅಂತ ಹೇಳಿದ್ದೆ. ನೋಡುವ, ಆದರೆ ಅದನ್ನು ತೋರಿಸ್ತೇನೆ. ಇಲ್ಲದ್ರೆ ಅದೇ ಇಲ್ಲಿಂದ ಸೀದೆಯನ್ನು ಕಾರ್ ತೊಳೆಯಲಿಕ್ಕೆ ಆಗದೆ ಸೀದೆಯನ್ನು ಊಟಕ್ಕೆ. ನೋಡುವ ಹೇಗಾಗ್ತದೆ ಅಂತ. ಈಗ ಚಂದ ಇದಾಯ್ತು, ಸುಕ್ಕಾಯ್ತು. ಎಣ್ಣೆ ಇದನ್ನು ಮುಚ್ಚಿ ಅದೇ ನಾನು ಹೋಗ್ಬೇಕಂತೆ. ಎಂತ ಇಲ್ಲಿ ಬೀರ ಹಾಕೊಂಡು ಹೇಳೋದು ಇಟ್ಟು ಹೋಗಿದ್ದಾರೆ. ಅಲ್ಲಿ ಇದು ಅಂದಾಗಲಿ ಅಂತೇಳಿ ಕಾಯ್ತಿದ್ದಾರೆ. ಆಗಿರ್ಬೇಕು ನಂದಾಯಿತು. ನಮ್ಮದೇನು ಸ್ವಲ್ಪ ಇದೆಲ್ಲ ಕುದಿದ ನಂತರ ಅದು ನೋಡು ಎಂತ ಆಗ್ತದೆ ಅದನ್ನು ತೋರಿಸ್ತೇನೆ. ಅದ ನಂತರ ಹೇಳ್ತೇನೆ ಎಂತ ಆಯ್ತು ಅಂತ. ಹೇಳಿದಾಗೆ ಹೋಗುವ ಕಾರ್ ತೊಳಿಲಿಕ್ಕೆ. ಅವರು ಮಾತಾಡಿ ಎಲ್ಲ ಆಗುವಾಗ ನಂದು ಕಾರ್ ತೊಳೆದು ಎರಡನೇ ಸತಿ ಕಾರ್ ತೊಳೆದಾಗೋದು. ಆದರೆ ಕಾರಿದ ಅವಸ್ಥೆ ನೋಡಿದ್ರುಂಟಲ್ಲ, ನನಗೆ ಒನ್ ಟೈಪ್ ಆಗ್ತುಂಟು. ಈಗ ಜಸ್ಟ್ ಕ್ವಿಕ್ ತೊಳೆದು ನೋಡ್ಬೋದು. ಡಸ್ಟಿನ್ ಹಾಗೆ ಒಮ್ಮೆ ರಪ್ಪನ್ನು ತೊಳೆಯುವ ಅಂತ. ಇದು ನೋಡಿ ಆಗ ಕ್ಲೀನ್ ಮಾಡಿದ್ದು ಚಂದ ಕಂಡ್ರೆ ಬೆಳಕು. ನಾನು ಅಲ್ಲೆಲ್ಲ ಮತ್ತೆ ಅದನ್ನೆಲ್ಲ ಸರಿಯಾಗಿ ಆರ್ಗನೈಸ್ ಮಾಡಬೇಕು. ಹಾಗೆ ನಾನು ಕಾರ್ ತಿದ್ದೇನೆ, ಮತ್ತು ವೀಡಿಯೋ ಆನ್ ಮಾಡಿ ಇಡ್ತೇನೆ. ಅದೆಲ್ಲ ಉಂಟು, ಅದೆಲ್ಲ ತೋರಿಸ್ತೇನೆ. ಎಸ್ ಎಲ್ಲೊಂದು ಫುಲ್ ಕ್ಲೀನ್ ಮಾಡಿ ತೋರಿಸಿದೆ.
ಇನ್ನು ಇದು ಎಂತ 3M ಇದು ಕಾರ್ ಶಾಂಪು ಹಾಕಿದ್ದಾಯ್ತು ಫುಲ್ ಇದನ್ನು ವೆಟ್ ಮಾಡಬೇಕು ವೆಟ್ಟು ಮಾಡಿ ಸ್ವಲ್ಪ ಇದಕ್ಕೆ ಶಾಂಪು ಮತ್ತು ಕಾರಿಗೆ ಶಾಂಪು. Done. ಇನ್ನು ಫುಲ್ ಮುಗಿಸ್ಬೋದು ಮತ್ತೆ ಸ್ವಲ್ಪ ಉಜ್ಜಿದೆ ಕ್ಲೀನೆಲ್ಲ ಆಯ್ತು. ಇನ್ನು ಸ್ವಲ್ಪ ಅದರದ್ದು ಇದು ನೀರೆಲ್ಲ ಒರೆಸುವಂತಿಲ್ಲ, ಅದರದ್ದು ಅಲ್ಲಿ ಸ್ಪಾಟ್ ಬೀಳ್ತದೆ. ಎಸ್ ಇದೆಲ್ಲ ಆಯಿತು. ಕಾಣಿಸೋದೆಲ್ಲ ಗೊತ್ತಿಲ್ಲ. ಅದೇ ಎಸ್ ಹೇಗಾಯ್ತು ನೋಡಿ. ಆಗ ಹೇಗಿತ್ತು ಶೈನಿಂಗ್. ಈಗ ಅದು ಪೈಪ್ ಒಂದು ಇದು ಮಾಡಲಿಕ್ಕೆ ಉಂಟು, ಅದನ್ನು ಕರೆಕ್ಟಾಗಿ ಸಂದೆ ಎಲ್ಲ ಹೊತ್ತು ಸಿಗ್ತೇನೆ. ಇನ್ನು ಹೋಗುವ. ಇನ್ನು ಇದು ಸ್ವಲ್ಪ ತೊಳಿಲಿಕ್ಕೆ ಉಂಟು ಮತ್ತೆ ಆಯ್ತವ. ಬಂದೆ ಆಯ್ತಾ? ಬಂದೆ ಅಂತ ಸಿಗ್ತೇನೆ. ಇದು ಮೊಟ್ಟೆ ಸುಕ್ಕ ಮತ್ತು ಬೀಟ್ರೋಟ್ ಎಣ್ಣೆದು. ಹಾಗೇನು ನಾನು ಓಡಾಡೋದು, ನಾನೇನು ಸಿಕ್ಕೋದು ಮತ್ತೆ ಸಂಜೆ. ಹಾಗೆ ನಾನು ಊಟ ಮಾಡಿ ಅದೊಂದ್ಸಲ ಇನ್ನು ಸಂಜೆ ಸಿಗ್ತೇನೆ. ಆಗೋದು ಹೊಲ್ದು ಹಾಕಿದ್ದು ಮ್ಯಾಟ್ಗಳು. ಎಸ್ ಊಟ ಎಲ್ಲ ಆಗಿ ಈಗ ರೂಮಿಗೆ ಬಂದಿದ್ದೇನೆ. ಇದು ಇನ್ನು ಸ್ವಲ್ಪ ಎಡಿಟ್ ಮಾಡಬೇಕು. ಹಾಗೆ ಇಲ್ಲಿಂದ ನೋಡ್ಬೋದು ಹೀಗೆ ಕಾಂತುಂಟು ಕೆಳಗೆ ಫುಲ್ ಚೇಂಜ್. ಅದೀಗ ಅದನ್ನು ಕೋಣೆಯಲ್ಲಿ ಹಾಕಬೇಕು, ಇಲ್ಲದೆ ಅಲ್ಲಿ ಅಂತಾದರೂ ಗಲೀಜು ಮಾಡ್ಬೋದು. ಹಾಗೆ ನಾನಿನ್ನದೇ ಇನ್ನು ಎಡಿಟ್ ಮಾಡಲಿಕ್ಕೆ ಕೂತ್ಕೊಳ್ಳೋದು. 1 ಗಂಟೆ ರಫ್ ಎಡಿಟ್ ಮಾಡಿ ಮತ್ತೆ ಪುನಃ ಕೆಳಗೆ ಹೋಗ್ಲಿಕ್ಕೆ ಉಂಟು, ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಏನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ವ್ಯೂಸ್ ಸ್ವಲ್ಪ ಮೇಲೆ ಹೋಗ್ತುಂಟು ಕೆಲವು ವೀಡಿಯೋಸಿಗೆ. ಸೊ ಸಿಗುವ ನಾಳೆ.